ಹೈದರಾಬಾದ್ನಿಂದ ಬೆಂಗಳೂರಿಗೆ ಖಾಸಗಿ ಬಸ್ನಲ್ಲಿ ಬರುತ್ತಿದ್ದ ಅಪ್ರಾಪ್ತಿಗೆ ಕಾಮುಕ ಚಾಲಕ ಕಿರುಕುಳ ನೀಡಿದ ಘಟನೆ ನಡೆದಿದೆ. ಖಾಸಗಿ ಬಸ್ ಚಾಲಕ ಆರಿಫ್ ಎಂಬಾತನಿಗೆ ಬಾಲಕಿಯ ಕುಟುಂಬ ಸದಸ್ಯರೇ ಬೀದಿಯಲ್ಲಿ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಈ ವಿಡಿಯೋ ಸದ್ಯ ವೈರಲ್ ಆಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಘಟನಾ ಸ್ಥಳದಲ್ಲಿ ಗಲಾಟೆಯಿಂದಾಗಿ ಜನ ಒಂದೆಡೆ ಸೇರಿದ ಹಿನ್ನೆಲೆ ಟ್ರಾಫಿಕ್ ಹೆಚ್ಚಳವಾದ ಕಾರಣ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಪ್ರಾಪ್ತೆ ಕುಟುಂಬಸ್ಥರ ಜೊತೆ ಮಾತನಾಡಿದ್ದಾರೆ. ಕೈ ಕೆಳಗಡೆ ಬಿಡಿ ಅಂತ ತೋರಿಸ್ಲಿ ಮುಖ, ಕೈ ಏನಕ್ಕೆ ಮೇಲೆ ಇತ್ತು ತೋರಿಸ್ಲಿ ಮುಖ, ಕೈ ಮುಖ ತೋರಿಸ್ಬೇಕು. ಒಬ್ಬನಿಗೆ ಮಾಡಿದ್ರೆ ಎಲ್ರಿಗೆ ಅದು ಇದ್ಬಾರ್ಬೇಕು, ಆ ಕೆಲಸ ಮಾಡಿದ್ರೆ ಇಲ್ಲಾಂದ್ರೆ ಮಾಡಬಾರ್ದು. ನೀವ್ಯಾರು ನೀವು ಮಾತ್ರ ಅಣ್ಣ ಸ್ವಂತ ಅಣ್ಣ ಬಸ್ಸಿಂದ ಹೈದರಾಬಾದಿಂದ ಬಸ್ ಬುಕ್ ಮಾಡ್ಬಿಟ್ಟು ನಮ್ಮ ಹತ್ರ ಕಳ್ಸೋರೆ ಇಲ್ಲಿ ಬೆಂಗಳೂರಿಗೆ. ಬರ್ಬೇಕಾದ್ರೆ ಏನ್ ಮಾಡೋಣ, ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ಬಿಟ್ಟು ಅಣ್ಣ ಸೈಲೆಂಟ್ ಆಗಿ ಡೋರ್ ಓಪನ್ ಮಾಡಿದ ತಕ್ಷಣ ನನಗೆ ಮೆಸೇಜ್ ಬಂತು. ಏನಂತ ಅಣ್ಣ ಫೋನೇ ಮಾಡ್ಲು, ಫಸ್ಟ್ ಫೋನ್ ಹಾಕಿರೋದು ಯಾರಿಗಮ್ಮ, ನಮ್ಮಮ್ಮ ಫೋನ್ ಹಾಕಿದ್ದು. ನಮ್ಮ ಅಂಕಲ್ ನನಗೆ ಫೋನ್ ಹಾಕ್ಬಿಟ್ಟು ನಿಮಗೆ ಯಾರೋ ಹಿಂಗ್ ಮಾಡ್ತಾನೆ, ಬೇಗ ಮೆಜೆಸ್ಟಿಕ್ ಹತ್ರ ಹೋಗುವಂತ. 1:25 ನಾನು ಮೆಜೆಸ್ಟಿಕ್ ಬಂದ್ಬಿಟ್ಟು ಇವತ್ತು ನೈಟ್ ನಂಗೆ ಇದ್ದಣ್ಣ ಮೆಜೆಸ್ಟಿಕ್ ಹತ್ರ. ನನ್ನ ತಂಗಿ ಆಮೇಲೆ ನಾನ್ ಫೋನ್ ಹಾಕಿ ಏನಮ್ಮ ಆಯ್ತು ಅಂತ, ಅಣ್ಣ ನಂಗೆ ಹೆಲ್ಪ್ ಮಾಡಿ ಯಾರೋ ಕೈ ಹಿಡ್ಕೊಂಡು ಮುತ್ತ ಕೊಡು ಹಿಂದೆಲೆ ಅವಳು ಅಂತಾಳಂತೆ, ಮೇರಾ ಬೈಕು ಬೋಲೆಗಾಮೆ ಅಂತ ನನ್ನ ತಂಗಿ ಅಂದಾಳೆ. ಅಲ್ಗೂ ಸರಿ ಅನ್ಬಿಟ್ಟು ನನ್ನ ತಂಗಿ ಏನ್ ಮಾಡೋದು, ಫೋನ್ ಸ್ವಿಚ್ ಆಫ್ ಆಗೋಗೈತೆ. ಮತ್ತೆ ಚಾರ್ಜ್ ಹಾಕೋಣ ಅಂತ ಹೋಗ್ಬಿಟ್ಟು ಕೊಟ್ಟಾಳೆ, ಅಲ್ಲಿ ಹೋಗ್ಬಿಟ್ಟು ಕೊಟ್ಟಾಳೆ. ಅವನು ಫೋನ್ ಚಾರ್ಜ್ ಆಗೈತೆ. ಫೋನ್ ಚಾರ್ಜ್ ಆದ್ಮೇಲೆ ಏನ್ ಮಾಡ್ತಾಳೆ, ಮತ್ತೆ ಹೋಗಿ ಇಟ್ಕೊಳಕಂತ ಹೋದಾಗ ಸುಮ್ಮನೆ ಫೋನ್ ಬೇಗ ಅಂತ ಹೇಳೋಣ. ಬಸ್ ಡ್ರೈವರ್, ಎಲ್ಲನೇ ಡ್ರೈವರ್, ಏನು ಇನ್ನೊಬ್ಬ ಡ್ರೈವರು ನನ್ನ ತಂಗಿನೇ ಅಂತವಳೆ. ಅಣ್ಣ ಅವನು ಇನ್ನೊಬ್ರು ಡ್ರೈವರ್ ತುಂಬಾ ಒಳ್ಳೆಯವರು, ಅವ್ರು ಏನು ಮಾತಾಡ್ಸೋದೇ ಇಲ್ಲ ಅಣ್ಣ. ಮಲ್ಕೊಂಡಾದ್ಮೇಲೆ ಮಾಡಿದ್ರೆ ಬಸ್ಸಲ್ಲಿ ತೆಲಂಗಾಣದ ಹೈದರಾಬಾದ್ನಿಂದ ಬೆಂಗಳೂರಿಗೆ ಖಾಸಗಿ ಬಸ್ನಲ್ಲಿ ಬರುತ್ತಿದ್ಲು. ಫೋನ್ನಲ್ಲಿ ಚಾರ್ಜ್ ಇರದ ಕಾರಣ ಬಸ್ನಲ್ಲಿ ಚಾರ್ಜಿಂಗ್ಗೆ ಹಾಕಿದ್ಲು. ಆಕೆ ಬಸ್ನಿಂದ ಇಳಿಯುವಾಗ ಮೊಬೈಲ್ ಕೊಡಿ ಎಂದು ಚಾಲಕನನ್ನ ಕೇಳಿದ್ದಾಳೆ. ಅದಕ್ಕೆ ಚಾಲಕ ಮುತ್ತು ಕೊಟ್ರೆ ಮಾತ್ರ ಮೊಬೈಲ್ ಕೊಡುತ್ತೇನೆ ಎಂದು ಕಿರುಕುಳ ನೀಡಿದ್ದಾನೆ ಎಂದು ಯುವತಿ ತಮ್ಮ ಕುಟುಂಬದವರ ಬಳಿ ಹೇಳಿಕೊಂಡಿದ್ದಾಳೆ. ಬಸ್ ಬಂದಿದೆ ತಡ ಕುಟುಂಬದ ಸದಸ್ಯರು ಆತನಿಗೆ 4 ಬಾರಿಸಿದ್ದಾರೆ. ಒಬ್ಬನಿಗೆ ಮಾಡಿದ್ರೆ ಎಲ್ರಿಗೆ ಅದು ಇದ್ಬಾರ್ಬೇಕು, ಆ ಕೆಲಸ ಮಾಡಿದ್ರೆ ಇಲ್ಲಾಂದ್ರೆ ಮಾಡಬಾರ್ದು. ನೀವ್ಯಾರು ನೀವು ಮಾತ್ರ ಅಣ್ಣ ಸ್ವಂತ ಅಣ್ಣ ಬಸ್ಸಿಂದ ಹೈದರಾಬಾದಿಂದ ಬಸ್ ಬುಕ್ ಮಾಡ್ಬಿಟ್ಟು ನಮ್ಮ ಹತ್ರ ಕಳ್ಸೋರೆ ಇಲ್ಲಿ ಬೆಂಗಳೂರಿಗೆ. ಬರ್ಬೇಕಾದ್ರೆ ಏನ್ ಮಾಡೋಣ, ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ಬಿಟ್ಟು ಅಣ್ಣ ಸೈಲೆಂಟ್ ಆಗಿ ಡೋರ್ ಓಪನ್ ಮಾಡಿದ ತಕ್ಷಣ ನನಗೆ ಮೆಸೇಜ್ ಬಂತು. ಏನಂತ ಅಣ್ಣ ಫೋನೇ ಮಾಡ್ಲು, ಫಸ್ಟ್ ಫೋನ್ ಹಾಕಿರೋದು ಯಾರಿಗಮ್ಮ, ನಮ್ಮಮ್ಮ ಫೋನ್ ಹಾಕಿದ್ದು. ನಮ್ಮ ಅಂಕಲ್ ನನಗೆ ಫೋನ್ ಹಾಕ್ಬಿಟ್ಟು ನಿಮಗೆ ಯಾರೋ ಹಿಂಗ್ ಮಾಡ್ತಾನೆ, ಬೇಗ ಮೆಜೆಸ್ಟಿಕ್ ಹತ್ರ ಹೋಗುವಂತ. 1:25 ನಾನು ಮೆಜೆಸ್ಟಿಕ್ ಬಂದ್ಬಿಟ್ಟು ಇವತ್ತು ನೈಟ್ ನಂಗೆ ಇದ್ದಣ್ಣ ಮೆಜೆಸ್ಟಿಕ್ ಹತ್ರ. ನನ್ನ ತಂಗಿ ಆಮೇಲೆ ನಾನ್ ಫೋನ್ ಹಾಕಿ ಏನಮ್ಮ ಆಯ್ತು ಅಂತ, ಅಣ್ಣ ನಂಗೆ ಹೆಲ್ಪ್ ಮಾಡಿ ಯಾರೋ ಕೈ ಹಿಡ್ಕೊಂಡು ಮುತ್ತ ಕೊಡು ಹಿಂದೆಲೆ ಅವಳು ಅಂತಾಳಂತೆ, ಮೇರಾ ಬೈಕು ಬೋಲೆಗಾಮೆ ಅಂತ ನನ್ನ ತಂಗಿ ಅಂದಾಳೆ. ಅಲ್ಗೂ ಸರಿ ಅನ್ಬಿಟ್ಟು ನನ್ನ ತಂಗಿ ಏನ್ ಮಾಡೋದು, ಫೋನ್ ಸ್ವಿಚ್ ಆಫ್ ಆಗೋಗೈತೆ. ಮತ್ತೆ ಚಾರ್ಜ್ ಹಾಕೋಣ ಅಂತ ಹೋಗ್ಬಿಟ್ಟು ಕೊಟ್ಟಾಳೆ, ಅಲ್ಲಿ ಹೋಗ್ಬಿಟ್ಟು ಕೊಟ್ಟಾಳೆ. ಅವನು ಫೋನ್ ಚಾರ್ಜ್ ಆಗೈತೆ. ಫೋನ್ ಚಾರ್ಜ್ ಆದ್ಮೇಲೆ ಏನ್ ಮಾಡ್ತಾಳೆ, ಮತ್ತೆ ಹೋಗಿ ಇಟ್ಕೊಳಕಂತ ಹೋದಾಗ ಸುಮ್ಮನೆ ಫೋನ್ ಬೇಗ ಅಂತ ಹೇಳೋಣ. ಬಸ್ ಡ್ರೈವರ್, ಎಲ್ಲನೇ ಡ್ರೈವರ್, ಏನು ಇನ್ನೊಬ್ಬ ಡ್ರೈವರು ನನ್ನ ತಂಗಿನೇ ಅಂತವಳೆ. ಅಣ್ಣ ಅವನು ಇನ್ನೊಬ್ರು